ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಸ್ನೇಹಿತರೆ. ಎಲ್ರಿಗೂ ಎಸ್ ಬಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಮೇ 28ರ ನಂತರ ಕನ್ಯಾ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ತಿಂಗಳು ಉಂಟಾದಂತಹ ಗ್ರಹ ಸಂಚಾರದ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಅದರಲ್ಲೂ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಈ ಕನ್ಯಾ ರಾಶಿಯವರು ಈ ಮೇ ಕಳೆದ ನಂತರ ಜೂನ್ ಮೊದಲ ವಾರದಲ್ಲೂ ಕೂಡ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಅಷ್ಟಾಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಕನ್ಯಾ ರಾಶಿಯವರಿಗೆ ಮೇ ತಿಂಗಳು ಏನೆಲ್ಲ ಬದಲಾವಣೆಗಳನ್ನು ತರ್ತಾ ಬಂದಿದೆ, ಈ ಮೇ 28ರ ನಂತರ ಈ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಉಳಿಲಿದೆ ಎಂಬುದನ್ನು ಒಂದೊಂದಾಗಿ ನೋಡ್ತಾ ಬರೋಣ. ಹೌದು ಸ್ನೇಹಿತರೆ, ಕನ್ಯಾ ರಾಶಿಯವರಿಗೆ ಈ ಮೇ ತಿಂಗಳಿನಲ್ಲಿ ಉನ್ನತ ಸ್ಥಿತಿಯನ್ನು, ಮತ್ತೊಂದೆಡೆ ಆರೋಗ್ಯ ಮತ್ತು ವೈಯಕ್ತಿಕ ಜೀವನದಲ್ಲಿ ಕೆಲವು ಸವಾಲುಗಳನ್ನು ಕಂಡಿರ್ತೀರಿ. ಕಳೆದ ತಿಂಗಳು 7ನೇ ಮನೆಯಲ್ಲಿ ನಡೆದ ಗೃಹ ಯುದ್ಧವು ಮುಕ್ತಾಯಗೊಂಡಿದ್ದರಿಂದ ಪಾಲುದಾರಿಕೆಗಳಲ್ಲಿ ಗಲಾಟೆಗಳು ಈ ತಿಂಗಳು ಕಡಿಮೆಯಾಗೋದನ್ನು ಗಮನಿಸಿರ್ತೀರಿ. ಅದರಲ್ಲೂ ಮೇ ಮೊದಲ ವಾರದಲ್ಲಿಯೇ ಕುಜನು ಅಷ್ಟಮ ಸ್ಥಾನದಲ್ಲಿ ಮೇಷಕ್ಕೆ ಸ್ವಕ್ಷೇತ್ರಕ್ಕೆ ಪ್ರವೇಶವನ್ನು ಮಾಡಿರೋ ಕಾರಣದಿಂದಾಗಿ ಆರೋಗ್ಯದ ವಿಚಾರದಲ್ಲೂ ಕೂಡ ಕೆಲವು ಮುನ್ನೆಚ್ಚರಿಕೆಯನ್ನು ಈ ರಾಶಿಯವರು ತೆಗೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ಎದುರಾಗಿತ್ತು. ಇನ್ನೊಂದು ಶುಭ ಸುದ್ದಿ ಏನಂತಂದರೆ, ಮೇ 2ನೇ ವಾರದಲ್ಲಿ ಶುಕ್ರನು ಕರ್ಮಸ್ಥಾನಕ್ಕೆ ಮತ್ತು ಮೇ 15ರಂದು ಸೂರ್ಯ ಬುಧರು ಭಾಗ್ಯಸ್ಥಾನಕ್ಕೆ ಬದಲಾಗೋ ಕಾರಣ ನಿಮ್ಮ ಕೀರ್ತಿ ಪ್ರತಿಷ್ಠೆಗಳು ದಶದಿಕ್ಕುಗಳಿಗೂ ಹೊರಡ್ತಾ ಬರ್ತದೆ. ಅದರಲ್ಲೂ ಈ ತಿಂಗಳ ಕೊನೆಯ ವಾರದಂದು ಅತ್ಯಂತ ಶುಭದಾಯಕವಾಗಿರ್ತದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಕನ್ಯಾ ರಾಶಿಯವರಿಗೆ ಈ ಮೇ ತಿಂಗಳು ಉಂಟಾದಂತಹ ಗ್ರಹ ಸಂಚಾರಗಳು ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವ ರೀತಿಯ ಪ್ರಭಾವಗಳನ್ನು ಈ ತಿಂಗಳು ಕೊನೆವರೆಗೂ ಈ ರಾಶಿಯವರು ಕಾಣಲಿದ್ದೀರಿ ಅನ್ನೋದ್ರ ವಿಚಾರಕ್ಕೆ ಬರೋದಾದರೆ, ಮೊದಲನೇದಾಗಿ ಸೂರ್ಯಗ್ರಹದ ವಿಚಾರಕ್ಕೆ ಬಂದ್ಬಿಡೋಣ ಸ್ನೇಹಿತರೆ. 8 ಮತ್ತು 9ನೇ ಮನೆಯಲ್ಲಿ ಈ ತಿಂಗಳು ಗ್ರಹ ಸಂಚಾರವನ್ನು ಸೂರ್ಯನು ಮಾಡಲಿದ್ದು, ಮೇ 14ರವರೆಗೆ 8ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇದ್ದಂತಹ ಸೂರ್ಯನು ವಿಪರೀತ ರಾಜಯೋಗವನ್ನು ತರ್ತಾ ಬಂದರೆ, ಮೇ 15ರಿಂದ 9ನೇ ಮನೆಗೆ ಪ್ರವೇಶವನ್ನು ಮಾಡತಕ್ಕಂತಹ ಸೂರ್ಯ ಅದೃಷ್ಟವನ್ನು ತರಲಿದ್ದು, ಆಧ್ಯಾತ್ಮಿಕತೆಯನ್ನು ಈ ತಿಂಗಳು ಎಂಡ್ವರೆಗೂ ಕೂಡ ಹೆಚ್ಚು ಮಾಡ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ, ಕರ್ಮಸ್ಥಾನದಲ್ಲಿ ಈ ಮೇ ತಿಂಗಳಿನಲ್ಲಿ ಸೂರ್ಯನು ಇದ್ದ ಕಾರಣ ವೃತ್ತಿಯಲ್ಲಿ ಅದ್ಭುತವಾದಂತಹ ಮನ್ನಣೆಯನ್ನು ಗಳಿಸ್ತಾ ಬರ್ತೀರಿ. ಅದರಲ್ಲೂ ಈ ಮೇ ಕಳೆದ ನಂತರ ಜೂನ್ ಮೊದಲ ವಾರದಲ್ಲೂ ಕೂಡ ಆರ್ಥಿಕ ವೃದ್ಧಿಯಾಗಲಿದ್ದು, ಕಲಾಕಾರರಿಗೆ ಉತ್ತಮ ಧನಲಾಭವೂ ಸಿಗಲಿದೆ ಅಂತಲೇ ಹೇಳ್ಬೋದು. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, ಗುರುಗ್ರಹದ ವಿಚಾರದಲ್ಲಿ 10ನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಇದ್ದಂತಹ ಗುರು ನಿಮಗೆ ವೃತ್ತಿಯಲ್ಲಿ ಗೌರವವನ್ನು ತರ್ತಾ ಬಂದಿದ್ದು, ಕೆಲಸದಲ್ಲಿ ಶ್ರದ್ಧೆ ಹಾಗೆ ಸಮಾಜದಲ್ಲಿ ಹೆಸರನ್ನು ನೀಡ್ತಾ ಬಂದರೆ, ಇನ್ನೊಂದು ಕಡೆ ಈ ಮೇ 28ರ ನಂತರ ಇನ್ನಷ್ಟು ಕೀರ್ತಿಯನ್ನು ಕೂಡ ಹೆಚ್ಚು ಮಾಡಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ, ಜೀವನ ಸಂಗಾತಿಯೊಂದಿಗೆ ಹೊಂದಾಣಿಕೆ ಅಗತ್ಯವನ್ನು ಶನಿದೇವರು ಸೂಚಿಸಲಿದ್ದು, ವ್ಯಾಪಾರ ಪಾಲುದಾರಿಕೆಗಳಲ್ಲಿ ವಿಳಂಬವನ್ನು ನೀವು ಕಾಣಲಿದ್ದೀರಿ. ಯಾಕೆಂದರೆ ಮೀನ ರಾಶಿಯಲ್ಲಿ ಯಥಸ್ಥಿತಿಯಲ್ಲಿ 7ನೇ ಮನೆಯಲ್ಲಿ ಇರತಕ್ಕಂತಹ ಶನಿಯು ನಿಮ್ಮ ಜೀವನದಲ್ಲೂ ಕೂಡ ಸಾಕಷ್ಟು ಪ್ರಭಾವವನ್ನು ಬೀರಲಿದ್ದಾರೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, ಮಂಗಳನು ಅಷ್ಟಮ ಸ್ಥಾನದಲ್ಲಿ ಇದ್ದ ಕಾರಣದಿಂದಾಗಿ ಆಕಸ್ಮಿಕ ಗಾಯಗಳಿರ್ಬೋದು, ಕೋಪ ಹೆಚ್ಚಾಗುವಂತಹ ರೀತಿ, ಇನ್ಶೂರೆನ್ಸ್ ಮತ್ತು ವಾರಸುದಾರಿಕೆಯ ಆಸ್ತಿಗಳ ಮೂಲಕ ಧನಲಾಭವನ್ನು ಕೂಡ ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಲಿದ್ದೀರಿ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, 9 ಮತ್ತು 10ನೇ ಮನೆಯಲ್ಲಿ ಬುಧನು ಈ ತಿಂಗಳು ಸಂಚಾರವನ್ನು ಮಾಡಿದ್ದು, ಅದರಲ್ಲೂ ಸೂರ್ಯನೊಂದಿಗೆ ಸಂಯೋಗವಾದ ಕಾರಣದಿಂದಾಗಿ ಬುದ್ಧಿ, ಕುಶಲತೆ, ತಂದೆಯ ಬೆಂಬಲವೂ ಕೂಡ ಸಿಗಲಿದ್ದು, ಮೇ 29ರಂದು 10ನೇ ಮನೆಗೆ ಪ್ರವೇಶವನ್ನು ಮಾಡತಕ್ಕಂತಹ ಬುಧನು ನಿಮ್ಮ ಜೀವನದ ಸಾಕಷ್ಟು ಬದಲಾವಣೆ ಮಾಡಲಿದ್ದಾರೆ. ಇದು ನಿಮಗೆ ಬಹಳಷ್ಟು ಅನುಕೂಲಕರವನ್ನು ತರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರಿಗೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಈ ಮೇ 28ರ ನಂತರ
ಏನೆಲ್ಲ ಬದಲಾವಣೆಗಳು ಆಗಲಿದೆ ಎನ್ನುವುದರ ವಿಚಾರಕ್ಕೆ ಬರೋದಾದ್ರೆ, ಈ ಕನ್ಯಾ ರಾಶಿಯವರಿಗಂತೂ ವೃತ್ತಿಪರವಾಗಿ ಮರೆಯಲಾಗದಂತಹ ತಿಂಗಳು ಈ ಮೇ ತಿಂಗಳು ಅಂತಲೇ ಹೇಳ್ಬೋದು. ಏಕೆಂದರೆ ಕರ್ಮಸ್ಥಾನದಲ್ಲಿ ಈಗಾಗಲೇ ಸಂಚರಿಸುತ್ತಿರತಕ್ಕಂತಹ ಗುರು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರ್ತಾ ಬರ್ತಾರೆ. ಹಾಗೆ ಭಾಗ್ಯದ ಅಧಿಪತಿಯಾದಂತಹ ಶುಕ್ರನು ಕೂಡ ಅದೇ ಮನೆಗೆ ಪ್ರವೇಶವನ್ನು ಮಾಡಿದ ಕಾರಣದಿಂದಾಗಿ ಗುರು ಶುಕ್ರರ ಸಂಯೋಗ ಈ ತಿಂಗಳು ಕೊನೆಯವರೆಗೂ ಕೂಡ ಇರಲಿದ್ದು, ಕಚೇರಿಯಲ್ಲಿ ನಿಮ್ಮ ಹೆಸರು ಪ್ರತಿಧ್ವನಿಸ್ತಾ ಹೋಗ್ತದೆ. ನೀವು ಮಾಡುವಂತಹ ಪ್ರತಿಯೊಂದು ಕೆಲಸಕ್ಕೂ ಸರಿಯಾದ ಮನ್ನಣೆ ಸಿಗಲಿದ್ದು, ಪ್ರಶಂಸೆಗಳು ಕೂಡ ದೊರೆಯುತ್ತದೆ. ಈ ಮೇ ಕಳೆದ ನಂತರ ಜೂನ್ ಮೊದಲ ವಾರದಲ್ಲೂ ಕೂಡ ಬಡ್ತಿ ಅಥವಾ ವೇತನ ಹೆಚ್ಚಳಕ್ಕಾಗಿ ಕಾಯುತ್ತಿರುವವರ ಆಸೆ ಈಡೇರುವಂತಹ ಚಾನ್ಸಸ್ ಇರಲಿದೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಲಗ್ನಾಧಿಪತಿಯಾದಂತಹ ಬುಧ ಮತ್ತು ವ್ಯಯಾಧಿಪತಿಯಾದಂತಹ ಸೂರ್ಯ ಭಾಗ್ಯಸ್ಥಾನವಾದ ಋಷಭಕ್ಕೆ ಹೋಗೋ ಕಾರಣ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರೋರಿಗೆ IT ಕ್ಷೇತ್ರದಲ್ಲಿ ಅಥವಾ ವಿದೇಶಿ ಆನ್ಸೈಟ್ ಅವಕಾಶಗಳು ಈ ರಾಶಿಯವರಿಗೆ ಸಿಗ್ತಾ ಬರ್ತದೆ. ದೂರ ಪ್ರದೇಶಗಳ ವರ್ಗಾವಣೆಯೂ ಕೂಡ ಈ ರಾಶಿಯವರಿಗೆ ಬಹಳಷ್ಟು ಲಾಭದಾಯಕವಾಗಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ವ್ಯಾಪಾರಸ್ಥರಿಗಂತೂ ಸಪ್ತಮ ಸ್ಥಾನದಲ್ಲಿ ಶನಿ ಇದ್ದ ಕಾರಣದಿಂದಾಗಿ ವ್ಯಾಪಾರ ಬೆಳವಣಿಗೆ ನಿಧಾನವಾಗಿದ್ದರೂ ಬಹಳಷ್ಟು ಸ್ಥಿರವಾಗಿರ್ತದೆ. ಆ ಶನಿದೇವರ ಕೃಪೆಯಿಂದಾಗಿ ಬಹಳಷ್ಟು ಬದಲಾವಣೆಗಳನ್ನು ಕೂಡ ಕಂಡಿರ್ತೀರಿ. ನಿಮ್ಮ 10ನೇ ಮನೆಯಲ್ಲಿ ಗುರು ಶುಕ್ರರ ಸಂಯೋಗವು ಕೂಡ ಅದೇ ಇದರಲ್ಲಿ ಉಂಟಾಗೋ ಕಾರಣ ಕಲೆ, ಕಾಸ್ಮೆಟಿಕ್ಸ್, ಈವೆಂಟ್ ಮ್ಯಾನೇಜ್ಮೆಂಟ್ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರವನ್ನು ಮಾಡಿದಂಥವ್ರಿಗೆ ಗ್ರಾಹಕರ ದಟ್ಟಣೆಯೂ ಕೂಡ ಹೆಚ್ಚಾಗ್ತಾ ಬರ್ತದೆ. ಇನ್ನು 9ನೇ ಮನೆಯಲ್ಲಿ ಉಂಟಾಗುವ ಬುಧಾದಿತ್ಯ ಯೋಗದಿಂದಾಗಿ ಹೊಸ ಹೂಡಿಕೆಗಳು ಹಾಗೆ ಮಾಡುವಂತಹ ಮಾತುಕತೆಗಳು ಕೂಡ ಬಹಳಷ್ಟು ಯಶಸ್ವಿಯಾಗ್ತಾ ಹೋಗ್ತವೆ. ಅದರಲ್ಲೂ ಈ ಮೇ 28ರ ನಂತರ ಸರ್ಕಾರದಿಂದ ಬರಬೇಕಾದಂತಹ ಅನುಮತಿಗಳು ಮತ್ತು ಟೆಂಡರ್ಗಳು ನಿಮಗೆ ಬಹಳಷ್ಟು ಸುಲಭವಾಗಿ ಸಿಗಲಿದ್ದು, ಈ ಮೇ ಕಳೆದ ನಂತರ ಜೂನ್ ಮೊದಲ ವಾರದಲ್ಲೂ ಕೂಡ ಇನ್ನಷ್ಟು ಬದಲಾವಣೆಗಳನ್ನು ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು. ಇನ್ನು ಹಣಕಾಸಿನ ವಿಚಾರಕ್ಕೆ ಬರೋದಾದರೆ, ಆರ್ಥಿಕ ಸ್ಥಿತಿ ಮತ್ತು ಧನಲಾಭದ ವಿಚಾರದಲ್ಲಿ ನಿಮ್ಮ ಧನಾಧಿಪತಿಯಾದಂತಹ ಶುಕ್ರನು ಬಲವಾದ ಕರ್ಮಸ್ಥಾನದಲ್ಲಿ ಇರುವ ಕಾರಣ ನಿಮ್ಮ ವೃತ್ತಿಯ ಮೂಲಕ ಬರುವಂತಹ ಆದಾಯ ಅದ್ಭುತವಾಗಿ ಹೆಚ್ಚಾಗಿರುತ್ತದೆ. ಅದರಲ್ಲೂ ಮೇ 11ರಂದು ಕುಜನು ಅಷ್ಟಮ ಸ್ಥಾನಕ್ಕೆ ಹೋಗಿದ್ದ ಕಾರಣದಿಂದಾಗಿ ಅನಿರೀಕ್ಷಿತವಾದಂತಹ ಖರ್ಚುಗಳು ಬಂದಿರಬಹುದು. ಮುಖ್ಯವಾಗಿ ವಾಹನಗಳ ದುರಸ್ತಿ ಅಥವಾ ವೈದ್ಯಕೀಯ ಖರ್ಚುಗಳಿಗಾಗಿ ಹಣವನ್ನು ನೀವು ಖರ್ಚು ಮಾಡಿರ್ತೀರಿ. ಆದರೆ ಈ ಮೇ 28ರ ನಂತರ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಅಷ್ಟಮ ಕುಜನಿಂದಾಗಿ ಪೂರ್ವಜರ ಆಸ್ತಿ ಹಂಚಿಕೆ ಲಾಭದಾಯಕವಾಗ್ತಾ ಹೋಗ್ತದೆ, ಅಥವಾ ಇನ್ಶೂರೆನ್ಸ್ ಮ್ಯಾಚುರಿಟಿಯ ಮೂಲಕ ದೊಡ್ಡ ಮೊತ್ತದ ಹಣ ಕೈ ಸೇರುವಂತಹ ಅವಕಾಶಗಳು ಕೂಡ ಇರಲಿದೆ. ಮೇ 15ರ ನಂತರ ಸೂರ್ಯ ಬುಧರ ಭಾಗ್ಯಸ್ಥಾನದ ಸಂಚಾರವು ನಿಮ್ಮನ್ನು ದೀರ್ಘಕಾಲೀನ ಹೂಡಿಕೆಗಳತ್ತ ಮುನ್ನಡೆಸಲಿದ್ದು, ಬಹಳಷ್ಟು ಬದಲಾವಣೆಗಳನ್ನು ಕೂಡ ತರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದರೆ, ಬಹಳಷ್ಟು ಜಾಗರೂಕರಾಗಿ ಇರಬೇಕಾದಂತಹ ತಿಂಗಳು ಈ ಮೇ ತಿಂಗಳಾಗಿತ್ತು. ಅದರಲ್ಲೂ ಅಷ್ಟಮಾಧಿಪತಿಯಾದಂತಹ ಕುಜನು 8ನೇ ಮನೆಗೆ ಪ್ರವೇಶವನ್ನು ಮಾಡಿದ ಕಾರಣ ಅಷ್ಟಮ ಕುಜನು ಅತ್ಯಂತ ವೇಗವಾಗಿ ಮತ್ತು ಅಪಾಯಕಾರಿ ಫಲಿತಾಂಶಗಳನ್ನು ನೀಡ್ತಾರೆ. ವಾಹನಗಳನ್ನು ಚಲಾಯಿಸುವಾಗ ಅತಿಯಾದಂತಹ ವೇಗವನ್ನು ಮಾಡಬೇಡಿ. ಟ್ರಾಫಿಕ್ ನಿಯಮಗಳ ಉಲ್ಲಂಘನೆ ಪ್ರಾಣಾಂತಕವಾಗಿ ಕಾರಣವಾಗಬಹುದು. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಿ ಸ್ನೇಹಿತರೆ. ಕುಜನ ಉಷ್ಣ ಪ್ರಭಾವದಿಂದ ಉಂಟಾಗುವಂತಹ ರಕ್ತದೊತ್ತಡ, ಅಕಾರಣವಾದಂತಹ ಕೋಪ ಮತ್ತು ಫೈಲ್ಸ್ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತಹ ಶಸ್ತ್ರಚಿಕಿತ್ಸೆಗಳು ನಡೆಯುವಂತಹ ಸೂಚನೆ ಇರಲಿದೆ. ಅದರಲ್ಲೂ 8ನೇ ಮನೆಯಲ್ಲಿ ಕುಜನ ದೃಷ್ಟಿ 2ನೇ ಮನೆಯ ಮೇಲೆ ಬೀಳೋದ್ರಿಂದ ನಿಮ್ಮ ಮಾತುಗಳಲ್ಲಿ ತೀವ್ರವಾದಂತಹ ಕೋಪವು ಕೂಡ ಕಂಡುಬರುತ್ತದೆ. ಇದು ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಸಹ ದೂರ ಮಾಡುತ್ತದೆ. ಧ್ಯಾನ ಮತ್ತು ಯೋಗ ಈ ಸಮಯದಲ್ಲಿ ಬಹಳ ಮುಖ್ಯ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣಲಿದ್ದೀರಿ. ಒಟ್ಟಾರೆಯಾಗಿ ಈ ಮೇ 28ರ ನಂತರವೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣುವುದರ ಜೊತೆಗೆ ಜೂನ್ ಮೊದಲ ವಾರದಲ್ಲೂ ಕೂಡ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣಲಿದ್ದೀರಿ ಸ್ನೇಹಿತರೆ. ಹಾಗಾದರೆ ನಿಮ್ಮ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂತಹ ಕುಜನ ಅಪಾಯಕಾರಿ ದೋಷಗಳನ್ನು ನಿವಾರಿಸಿಕೊಂಡು ಕರ್ಮಸ್ಥಾನದಲ್ಲಿರುವ ಶುಭ ಗ್ರಹಗಳ ಸಂಪೂರ್ಣ ಪ್ರಯೋಜನವನ್ನು ಪಡೆಯಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರವನ್ನು ಮಾಡ್ತಾ ಬನ್ನಿ. ಅಷ್ಟಮ ಕುಜನಿಂದ ಬರುವಂತಹ ಅಪಾಯಗಳು ಮತ್ತು ಕೋಪವನ್ನು ತಡೆಯಲು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಅಥವಾ ಹನುಮಂತನಿಗೆ ಕೆಂಪು ಹೂವುಗಳಿಂದ ಪೂಜೆಯನ್ನು ಮಾಡಿ ಸುಂದರಕಾಂಡ ಪಾರಾಯಣ ಬಹಳ ಮುಖ್ಯವಾಗಿದ್ದು ಇದನ್ನು ಪಠಿಸ್ತಾ ಬನ್ನಿ. ಇದು ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕೂಡ ತರಲಿದೆ. ನಿಮ್ಮ ಲಗ್ನಾಧಿಪತಿಯಾದಂತಹ ಬುಧನ ಬಲವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಪ್ರತಿ ಬುಧವಾರದಂದು ವಿಷ್ಣು ಸಹಸ್ರನಾಮವನ್ನು ಪಠಿಸ್ತಾ ಬನ್ನಿ.
ಹಾಗೆ ಅಷ್ಟಮ ಸ್ಥಾನದಲ್ಲಿ ಕುಜನು ಶಸ್ತ್ರಚಿಕಿತ್ಸೆಗಳಿಗೆ ಕಾರಕನಾಗಿ ಇರೋದ್ರಿಂದ ಮುನ್ನೆಚ್ಚರಿಕೆ ಪರಿಹಾರವಾಗಿ ಸಾಧ್ಯವಾದರೆ ರಕ್ತದಾನವನ್ನು ಮಾಡಿ ಅಥವಾ ಬಡ ರೋಗಿಗಳಿಗೆ ಔಷಧಿಗಳನ್ನು ಖರೀದಿಸಿಕೊಡಿ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಂಡಿದ್ದೀರಿ. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ, ಹಾಗೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸ್ತಾ ಬನ್ನಿ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಂಡಿದ್ದೀರಿ. ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ, ಸಾಧ್ಯವಾದರೆ ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಂಡು ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ. ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ, ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಸುಬ್ರಹ್ಮಣ್ಯಾಯ ನಮಃ, ಓಂ ಅಂಗರಾಯಕಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ಹಾಗೆ ಸುಬ್ರಹ್ಮಣ್ಯ ದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.